ಹಾಯ್ ನಮಸ್ತೆ. ಹೀಗೇನು ನೀವು ನೋಡ್ತಿದ್ದೀರಾ, ಈ ಒಂದು ಪ್ರಾಪರ್ಟಿ ಕರೆಕ್ಟಾಗಿ ಸಾಗರದಿಂದ 12 ಕಿಲೋಮೀಟ್ರ್ ಆಗುತ್ತೆ, ಸೊರಬ ರೋಡಲ್ಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು. ಇದು ಬಂದ್ಬಿಟ್ಟು ನಿಮಗೆ 22 ಗುಂಟೆ RTC, ಒಂದು 20 ಗುಂಟೆ ನಿಮಗೆ ಬಗರುಕುಂ ಜಾಗ ಸಿಗುತ್ತೆ. ಸೊರಬ ರೋಡಿಂದನೂ ಕನೆಕ್ಟಿವಿಟಿ ಇದೆ, ಆಮೇಲೆ ಬ್ಯಾಕ್ ಸೈಡಿಂದನೂ ಕನೆಕ್ಟಿವಿಟಿ ಇದೆ. ತುಂಬ ಚೆನ್ನಾಗಿದೆ. ಪಂಚಾಯತಿ ರೋಡ್ ಇದೆ ಇದಕ್ಕೆ ಆಲ್ರೆಡಿ ತೋಟಕ್ಕೆ. ಸೊ 2 ಸೈಡು ಕೂಡ ಡ್ರೈನೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ, ಮಾಡಿಸ್ದಂಗಿದೆ ಇದು ಪ್ರಾಪರ್ಟಿ. ಏನಂದರೆ ಒಂದು ಈ ಸ್ಮಾಲ್ ಇನ್ವೆಸ್ಟ್ಮೆಂಟಿಗೆ ಇದಕ್ಕೆ ಇದು ತುಂಬ ಯೋಗ್ಯವಾಗಿದೆ ಈ ಜಾಗ ಇದು. ಸೊ ಈ ಪ್ರಾಪರ್ಟಿ ಏನಾದ್ರು ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, ನೀವು ನನಗೆ ಕಾಲ್ ಮಾಡ್ಬೋದು. ಈ ಜಾಗ ಬಂದ್ಬಿಟ್ಟು ಈಗೇನು ನಾವು ಎಂಟ್ರಿ ಆಗ್ತಿದ್ದೀವಿ, ಇದು ಬಂದ್ಬಿಟ್ಟು 5 ಗುಂಟೆ ಮನೆ ಕಟ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದಾರೆ. ಇನ್ನು 17 ಗುಂಟೆ ನಿಮಗೆ ತೋಟ ಸಿಗುತ್ತೆ, ಅಡಿಕೆ ತೋಟ. ಸೊ ಅದರಲ್ಲೊಂದು 300 ಅಡಿಕೆ ಮರ ಇದೆ, ಜೊತೆಗೆ ಬೇರೆ ಬೇರೆ ಕಾಳುಮೆಣಸು, ಬಾಳೆ ಗಿಡ ಅದೆಲ್ಲ ತುಂಬ ಇದೆಲ್ಲ ಹಾಕಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದಕ್ಕೆ ಈ ವಾಟರ್ ಸೋರ್ಸ್ ಹೇಗಪ್ಪ ಅಂತಂದ್ರೆ ನ್ಯಾಚುರಲ್ ವಾಟ್ರು, ಕಂಪ್ಲೀಟ್ ಬೋರ್ವೆಲ್ಲು ಮತ್ತು ಕೆರೆ ನೀರು ಈ ತೋಟದ ಸೆಂಟ್ರಲ್ಲಿ ಹೋಗುತ್ತೆ. ಆ ನೀರನ್ನು ಕೂಡ ಈ ಬಾವಿಗೆ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಸೊ ಇದು ಕಂಪ್ಲೀಟ್ಲಿ ಜನರಲ್ ಪ್ರಾಪರ್ಟಿ, ಒಂದು ಲೇಡಿ ಹೆಸರಲ್ಲಿದೆ. ಸೊ ಈ ಜಾಗ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತೋಟ ಇಲ್ಲಿಂದ ಶುರುವಾಗುತ್ತೆ. ಈಗೇನು ನಾವು ಎಂಟ್ರ್ ಆಗ್ತಿದ್ದೀವಿ ಇಲ್ಲಿಂದ ಶುರುವಾಗುತ್ತೆ. 17 ಗುಂಟೆ ಅಡಿಕೆ ತೋಟ, 17 ಗುಂಟೆ ಅಡಿಕೆ ತೋಟ ಇದೆ. ಸೊ ಕಂಪ್ಲೀಟಾಗಿ ನೋಡಿ, ಇಲ್ಲಿಂದ ಶುರುವಾದರೆ ಎಲ್ಲ ಸುತ್ತೂರು ಕರೆಕ್ಟಾಗಿ ಒಂದು 5ರಿಂದ 6 ಲೈನು ಅಡಿಕೆ ಗಿಡ ಬರುತ್ತೆ. ಸ್ಟ್ರೈಟಾಗಿ ಹೋಗುತ್ತೆ ಇದು. ಆ್ಯಕ್ಚುಲಿ ಒಂದು ಸ್ವಲ್ಪ ಅಗಲ ಕಡಿಮೆ ಇದೆ. ಅಗಲ ಕಡಿಮೆ ಅಂದರೆ ಒಂದು ನಿಮಗೆ ಅಗಲ ಒಂದು 30 ಅಡಿ ಬರ್ಬೋದು, 30ರಿಂದ 35 ಅಡಿ ಅಗಲ ಬರುತ್ತೆ. ಉದ್ದ ಬಂದ್ಬಿಟ್ಟು ನಿಮಗೆ ಒಂದು 500ರಿಂದ 600 ಅಡಿ ಉದ್ದ ಬರುತ್ತೆ. ಸೊ ನೀವು ನೋಡ್ಬೋದು ಫಸಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಅಂತೂ. ನೀರಾವರಿಗೇನು ಸಮಸ್ಯೆ ಇಲ್ಲ, ಯಾಕಂದರೆ ಬೇಸಿಗೆಯಲ್ಲಿ ಕೂಡ ಬಾವಿಲಿ ನೀರಿರುತ್ತೆ. ಸೊ ನಿಮ್ಗೆ ಅದು ಬಾವಿನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ತೋರಿಸ್ತೀನಿ, ಇನ್ನು ಮುಂದೆ ಇದೆ ಬಾವಿ. ಸೊ ಇದು ಕಂಪ್ಲೀಟಾಗಿ ಬಾಳೆ ಗಿಡ ಮತ್ತು ಜೊತೆಗೆ ಕಾಳುಮೆಣಸು ಮತ್ತು ಅಡಿಕೆ ಮತ್ತು ಜಾಕಾಯಿ ಗಿಡಗಳು ಒಂದು ಸ್ವಲ್ಪ ಇದೆ. ಜಾಕಾಯಿ ಅಂದರೆ ಗೊತ್ತಿರ್ಬೋದು ನಿಮಗೆ. ಸೊ ಅದು ತುಂಬ ಆಯುರ್ವೇದಿಕ್ ಮೆಡಿಸಿನ್ ಇರೋವಂಥದ್ದು. ಆ ಜಾಕಾಯಿ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರು ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಯಿತು ಅಂದರೆ ಅದನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಈ ತೋಟದ ಹಿಂದ್ಗಡೆ ನಿಮಗೆ ಸೊಪ್ಪಿನ ಬೆಟ್ಟ ಸಿಗುತ್ತೆ. ಸೊಪ್ಪಿನ ಬೆಟ್ಟ ಒಂದು ಅರ್ಧ ಎಕರೆ ಇದೆ. ಆ ಸೊಪ್ಪಿನ ಬೆಟ್ಟ ಹತ್ತಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಆ ಬೆಟ್ಟದ ಅಂಚಲ್ಲೇ ನಿಮಗೆ ಈ ಸೊರಬ ರೋಡು ಸಿಗುತ್ತೆ ನಿಮಗೆ ಕನೆಕ್ಟಿವಿಟಿ. ಸೊ ಸೊರಬಾಯಿಂದ ಏನು ಸಾಗರಕ್ಕೆ ಹೋಗ್ತೀವಿ ನೀವು ಉಳುವಿ ರೋಡಲ್ಲಿ, ಆ ಉಳುವಿ ರೋಡ್ಗೆ ನಿಮಗೆ ಈ ಜಾಗ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಮಾಡಿಸ್ದಂಗಿದೆ ಈ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ನಿಮಗೆ ಸುತ್ತು ತೋಟಗಳೇ ಅದಾವೆಲ್ಲ ಅಡಿಕೆ ತೋಟನೇ. ಸೊ ಒಳ್ಳೆ ಡಿಸ್ಟೆನ್ಸಲ್ಲಿ ಕೂಡ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಡಿಕೆ ತೋಟನ. ತುಂಬ ಚೆನ್ನಾಗಿದೆ. ಇದು ನಿಮಗೆ ಜನರಲ್ ಪ್ರಾಪರ್ಟಿ ಆ್ಯಕ್ಚುಲಿ. ಇದು ಅವರು ಪರ್ಚೇಸ್ ಮಾಡಿರೋದು ಬೇರೆಯವರಿಂದ. ಸೊ ಬೇರೆಯವರಿಂದ ಪರ್ಚೇಸ್ ಮಾಡಿ ಇವಾಗ ಇವರು ಇನ್ನೊಬ್ಬರಿಗೆ ಮಾರ್ತಿದ್ದಾರೆ. ನೀವು ನೋಡ್ಬೋದು ಕಾಳುಮೆಣಸೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಇವನು ಅಡಿಕೆ ತೋಟನೂ ಅಷ್ಟು ತುಂಬ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತಿದೆ. ಸೊ ಈ ಸರ್ತಿ ಇನ್ನೂ ಅಡಿಕೆ ಕೊಟ್ಟಿಲ್ಲ. ಸೊ ನೀವೇನಾದ್ರು ಪರ್ಚೇಸ್ ಮಾಡ್ತು ಅಂತಂದರೆ, ನಿಮಗೆ ಇಷ್ಟ ಆಗಿ ಪರ್ಚೇಸ್ ಮಾಡ್ತು ಅಂದರೆ ಆ ಅಡಿಕೆ ಕೊಯ್ಲನ್ನ ನೀವೇ ಕೊಯ್ಕೋಬೋದು. ಸೊ ಆ ಥರ ಇದೆ ಇದು ಸಿಸ್ಟಮ್ಯಾಟಿಕ್ಕು, ತುಂಬ ಚೆನ್ನಾಗಿದೆ. 22 ಗುಂಟೆ RTC, 20 ಗುಂಟೆ ಸೊಪ್ಪಿನ ಬೆಟ್ಟ. ಸೊಪ್ಪಿನ ಬೆಟ್ಟ ಅಂದರೆ ಬಗರುಕುಂ ಜಾಗ ಅಂತ ಕರಿತೀವಿ. ಈ ಕಡೆ ಸಿರ್ಸಿ ಕಡೆ ಆ ಕಡೆ ಎಲ್ಲ ಹೋದರೆ ನಿಮಗೆ ಕುಮ್ಕಿ ಅಂತ ಕರೀತಾರೆ. ಇವನ್ನು ಕೊಲ್ಲೂರು ಕಡೆ ಹೋದರೂ ಕೂಡ ಕುಮ್ಕಿ ಅಂತಲೇ ಕರೀತಾರೆ. ಬೆಂಗಳೂರು ಹಾಸನ ಹೋದರೆ ಇದನ್ನು ಇದು ಏನದು ಖರಾಬ್ ಜಾಗ ಅಂತ ಕರೀತಾರೆ. ಈಗ ನೀವು ನೋಡ್ಬೋದು ಈಗೇನು ಈ ನೀರು ಬರ್ತಾ ಇದೆ, ಇದು ಕೆರೆಯಿಂದ ಬರೋ ನೀರು. ಕೆರೆಯಿಂದ ಬರುತ್ತೆ ಸ್ಟ್ರೈಟಾಗಿ. ಕೆರೆಯಿಂದ ಬಂದು ಈ ಜಮೀನ್ ಮೇಲೆ ಹೋಗುತ್ತೆ. ಅದು ನೀಟಾಗಿ ಕಾಲುವೆ ಮಾಡಿದ್ದಾರೆ. ಅದೇ ಕಾಲುವೆಯಿಂದನೇ ಬಾವಿಗೆ ಕನೆಕ್ಟ್ ಮಾಡಿದ್ದಾರೆ. ಬಾವಿ ಇಲ್ಲಿ ಪಕ್ಕದಲ್ಲೇ ಒಂದು ಬಾವಿ ಇದೆ, ಆ ಬಾವಿಗೆ ಕನೆಕ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಬಾವಿ ತುಂಬ ನೀರಿದೆ. ಸೊ ಯಾಕಂದರೆ ಇವಾಗ ಮಳೆಗಾಲ ನೀರಿರುತ್ತೆ, ಓಕೆ. ಸೊ ಬೇಸಿಗೆಯಲ್ಲಿ ಕೂಡ ಈ ಬಾವಿಲಿ ನೀರಿರುತ್ತೆ, ಯಾಕಂದರೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ. ಸೊ ಆ ಕೆರೆ ನೀರು ಹೆಚ್ಚುವರಿ ನೀರು ಈ ತೋಟದ ಮೇಲೆ ಹೋಗುತ್ತೆ, ಅಂದರೆ ಕಾಲುವೆ ಮುಖಾಂತರ ಹೋಗೋದ್ರಿಂದ. ಸೊ ನಿಮಗೆ ವಾಟರ್ ಸೋರ್ಸ್ಗೆ ಏನು ಸಮಸ್ಯೆ ಇಲ್ಲ. ನೀವು ನೋಡ್ಬೋದು ತುಂಬ ನಿಮಗೆ ತೋಟ ಫಲವತ್ತತೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕಾಳುಮೆಣಸು ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ವಿಜೃಂಭಣೆಯಿಂದ ಈ ತೋಟ ಇದೆ. ಸೊ ಇದು ಸಾಗರದಿಂದ ಕರೆಕ್ಟಾಗಿ 12 ಕಿಲೋಮೀಟ್ರ್ ಆಗುತ್ತೆ ಈ ತೋಟ. ನಿಮ್ಗೇನಾದ್ರು ಬೇಕು ಅಂದರೆ, ಯಾಕಂದರೆ ನೀರಾವರಿ ಜಾಗ ಸಿಗೋದು ಕಡಿಮೆ ಈ ಕಾಲದಲ್ಲಿ. ನೀರಾವರಿ ಜಾಗ ಸಿಕ್ಕಿದ್ರೆ ಒಂದು ಚಿಕ್ಕ ತೋಟ ಸಿಗೋದು ಕಮ್ಮಿ.
ಎಲ್ಲ ದೊಡ್ಡದೇ ಸಿಗುತ್ತೆ. ಹಂಗಾಗಿ ಇದು ಚಿಕ್ಕ ತೋಟ ಅಂದರೆ ಅಂದರೆ ಸಣ್ಣ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು 35 ಲಕ್ಷ 40 ಲಕ್ಷ 45 ಲಕ್ಷ ಈ ಥರ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೋಬೇಕು ಅಂತ ಆಸಕ್ತಿ ಇರೋರಿಗೆ ಇದು ಮಾಡಿಸಂಗಿದೆ ಇದು. ಸೊ ಅದು ಪ್ರಾಪರ್ಟಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು 42 ಲ್ಯಾಕ್ಸ್ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗ ಇದು, 42 ಲಕ್ಷ ಹೇಳ್ತಾರೆ. ಇದು ನಿಮಗೆ RTC ಜಾಗದಲ್ಲೇ ಅಡಿಕೆ ಇರೋದು. ಬಗರ್ಕುಂ ಜಾಗದಲ್ಲಿ ಇನ್ನೂ ಯಾವುದೇ ಗಿಡ ಏನಿಲ್ಲ. ಅದು ಒಳ್ಳೆ ಕಾಡು ಥರ ಬೆಳ್ಕೊಂಡಿದೆ. ಈ ತೋಟದ ಹಿಂದ್ಗಡೆ ಸಿಗುತ್ತೆ ನಿಮಗೆ ಅದು ಬಗರ್ಕುಂ ಜಾಗ. ಅದಕ್ಕೇನು ದುಡ್ಡಿಲ್ಲ, ಅದು ಫ್ರೀ ಆಫ್ ಕಾಸ್ಟು. ಈ ಏನು ತೋಟ ಇದೆ ಇದು 22 ಗುಂಟೆ, ಇದಕ್ಕೆ ಮಾತ್ರ ಅವ್ರು ದುಡ್ಡು ಕೇಳ್ತಿದ್ದಾರೆ 42 ಲಕ್ಷದಂಗೆ 22 ಗುಂಟೆಗೆ. ಸೊ ನೀರಾವರಿ ಮತ್ತು ಅಡಿಕೆ ಇನ್ಕಮ್ ಬರೋಂಥ ಜಾಗ ಇದು. ಹಾಗಾಗಿ ಸೊ ತುಂಬ ಚೆನ್ನಾಗಿದೆ ನೋಡಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ, ನಿಮ್ಗೇನಾದ್ರು ತೋಟ ಮಾಡಬೇಕು ನೋಡಿದ್ದು, ಜಾಕಾಯಿ ಗಿಡ. ಜಾಕಾಯಿ ಅಂದರೆ ಆಯುರ್ವೇದಿಕ್ ಮೆಡಿಸನ್ ಅದು. ಆ್ಯಕ್ಚುಲಿ ಆಯುರ್ವೇದಿಕ್ ಮೆಡಿಸನ್ನು ಬೆಳೆಯೋದ್ರಿಂದ ಸುಮಾರು ಯೂಸ್ಫುಲ್ ಆಗುತ್ತೆ. ಆ ಥರದ್ದೊಂದು ಇದು ಗಿಡ ಇದು. ಸೊ ಇದರಲ್ಲಿ ತೋಟದಲ್ಲೂ ಕೂಡ ಹೆಚ್ಚುವರಿ ನೀರು ಹೋಗಲಿಕ್ಕೆ ಎಲ್ಲ ಕಾಲುವೆ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಈ ತೋಟ ಆಸಕ್ತಿ ಇದ್ದರೆ ಅಂದರೆ ಆಲ್ಮೋಸ್ಟ್ ಈ ತೋಟ ಏನಾದ್ರು ನಿಮ್ಗೆ ಬೇಕು ಅಂತಂದರೆ ನೀವು ನನಗೆ ಹೇಳಿ, ನಾನು ನಿಮಗೆ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಟೋಟಲ್ ಆಗಿದ್ದು 1 ಎಕರೆ ನಿಮಗೆ 1 ಎಕರೆ 2 ಗುಂಟೆ ಬರುತ್ತೆ. ಸೊ 1 ಎಕರೆ 2 ಗುಂಟೆ, ಸೊ 22 ಗುಂಟೆ ರೆಕಾರ್ಡು, 20 ಗುಂಟೆ ಬಗರ್ಕುಂ ಜಾಗ. ಟೋಟಲ್ 1 ಎಕರೆ 2 ಗುಂಟೆ ಜಾಗ ಸಿಗುತ್ತೆ ನಿಮಗೆ, ಸೊಪ್ಪಿನ ಬೆಟ್ಟನೂ ಸೇರಿ. ಈ ತೋಟಕ್ಕೆ ಏನೋ ಫ್ಯೂಚರಲ್ಲಿ ಮಣ್ಣು ಬೇಕು ಅಂದರೆ ನೀವು ಆ ತೋಟದಿಂದನೇ ನೀವು ಹಿಂದ್ಗಡೆ ಏನು ಬಗರ್ಕುಂ ಜಾಗ ಇದೆ ಅಲ್ಲಿಂದನೇ ನೀವು ಈ ತೋಟಕ್ಕೆಲ್ಲ ಮಣ್ಣೆಲ್ಲ ತೊಗೋಬೋದು. ಸೊ ಹಾಗಾಗಿ ಸೊ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಕಂಪ್ಲೀಟಾಗಿ ಅಡಿಕೆ ಮರ ಮತ್ತು ಇಳುವರಿ ಬರೋಂಥದ್ದು, ಒಳ್ಳೆ ಇಳುವರಿ ಬರುತ್ತೆ. ಅಡಿಕೆ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮ್ಗೇನಾರು ಆಸಕ್ತಿ ಇತ್ತು ಅಂದರೆ ನನಗೆ ಹೇಳಿ, ನಾನು ಇದನ್ನು ಮಾಡಿಸ್ಕೊಡ್ತೀನಿ. ಸೊ ಇದೇನು ನಿಮಗೆ ಈಗ ನೋಡ್ತಿದ್ದೀರ, ಇದು ಸೊಪ್ಪಿನ ಬೆಟ್ಟ ಅಂತ. ಸೊ ಬಗರ್ಕುಂ ಜಾಗ ಅಂತ ಹೇಳಿದ್ನಲ್ಲ, ಇದೇ ಜಾಗ. ಈ ಜಾಗದ ಹಿಂದ್ಗಡೆ ಹೋದರೆ ನಿಮಗೆ ಅದು ಸರ್ಬಾ ರೋಡ್ ಕನೆಕ್ಟ್ ಆಗುತ್ತೆ. ಅಂದರೆ ಸರ್ಬಾ ರೋಡ್ ಹೈವೇಗೆ ಇದೆ ಇದು, ಓಕೆನಾ. ಸರ್ಬಾ ರೋಡ್ ಹೈವೇಗೆ ಇದೆ. ಸೆಂಟ್ರಲ್ ಒಂದು ಇದು ಬರುತ್ತೆ, ಒಂದು ನೀರು ಕಾಲುವೆ ಬರುತ್ತೆ ಚಿಕ್ಕದು. ಅದಕ್ಕೆ ಒಂದು ನೀವು ಪೈಪ್ ಏನಾರು ಹಾಕ್ಕೊಂತು ಅಂದರೆ ಸರ್ಬಾ ರೋಡಿಂದನೇ ಕನೆಕ್ಟಿವಿಟಿ ಸಿಕ್ಬಿಡುತ್ತೆ ನಿಮಗೆ. ಇವಾಗ ತೋಟಕ್ಕೆ ಹಿಂದ್ಗಡೆಯಿಂದ ಬರಬೇಕು, ಯಾಕೆಂದರೆ ಇದು ಆಲ್ರೆಡಿ ಗಿಡ ಬೆಳ್ಕೊಂಡಿರೋದ್ರಿಂದ ಅದನ್ನು ಕ್ಲೀನ್ ಮಾಡಿಸಿಲ್ಲ ಅವರು. ನೀವೇನು ತೊಗೊಂಡ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂತು ಅಂದರೆ ನೀವು ಅಲ್ಲೂ ಕೂಡ ಅಡಿಕೆ ಗಿಡ ಹಾಕ್ಕೋಬೋದು. ಸೊ ಬಗರ್ಕುಂ ಜಾಗ ಇದೇನು ಉದ್ದಕ್ಕಿದೆ, ಈ ತೋಟದ ಹಿಂದ್ಗಡೆ ಇರೋದಷ್ಟು ಕಂಪ್ಲೀಟ್ ನಿಮಗೆ ಸೇರಿಕೊಳ್ಳುತ್ತೆ. ಪಕ್ಕದ ತೋಟದವ್ರದ್ದು ಅವ್ರದ್ದೇನು ಹಿಂದ್ಗಡೆ ಅವ್ರಿಗಿದೆ ಅದು ಅವ್ರಿಗೆ ಸೇರಿಕೊಳ್ಳುತ್ತೆ. ಅದು ತುಂಬ ಚೆನ್ನಾಗಿದೆ ನೋಡಿ. ಇನ್ ಕೇಸ್ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋದಲ್ಲೇ ಒಂದು ಸ್ವಲ್ಪ ಹಾಕಿರ್ತೀನಿ ಆಲ್ರೆಡಿ ಡೀಟೇಲ್ಸ್ ಎಲ್ಲ, ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲೆಲ್ಲ ಏನೇನಿರುತ್ತೆ ಅಂತೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. 50% ನಿಮ್ಮ ಡೌಟೆಲ್ಲ ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ಆಮೇಲೆ ನೀವು ನನಗೆ ಕಾಲ್ ಮಾಡಿ, ನಾನು ಮಿಕ್ಕಿದ್ದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ತೋಟ ನೋಡಬೇಕು ಅಂದರೆ ನೀವು ಖಂಡಿತ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಈ ತೋಟ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮಗೆ ರೇಟೆಲ್ಲ ಓಕೆ ಆಯಿತು ಅಂತಂದರೆ ಸೊ ನೀವು ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲಾಗಿ ತೊಗೊಳ್ಳಿ. ಲೀಗಲ್ ಆಗ್ತಿದ್ದಂಗೆ ನೀವು ಅದನ್ನು ಸರ್ವೆ ಮಾಡಿಸಿ ಅದನ್ನು ನೀವು ರಿಜಿಸ್ಟ್ರ್ ಮಾಡಿಸ್ಕೊಡ್ತೀನಿ. ಸೊ ನೀವು ಆದಮೇಲೆ ನೀವು ಸ್ವಾಧೀನ ತೊಗೊಂಡು ಅದರ ಮೇಲೆ ನೀವು ಅದನ್ನು ತೋಟನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಯೋಚನೆ ಮಾಡಿ ನೀವು ಯಾವುದಕ್ಕೂ ನನಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು, ಆಮೇಲೆ ಸಣ್ಣದಾಗಿ ತೋಟ ತೊಗೋಬೇಕು ಅಂತಿರೋರು, ಬಿಲೋ 1 ಎಕರ್ ಬೇಕು ಅನ್ನೋರು ಈ ಒಂದು ವಿಡಿಯೋನ ನೋಡಿ 100% ನಿಮಗೆ ಇದು ಇಷ್ಟ ಆಗುತ್ತೆ. ತೋಟನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ವಲ್ಪ ಕಳೆ ತಕ್ಕೋಬೇಕಷ್ಟೇ, ಅದು ಬಿಟ್ಟರೆ ಬಾಕಿದ್ದೇನು ತೊಂದರೆ ಇಲ್ಲ. ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ನೀರಾವರಿ ಸಿಗೋದು ಕಷ್ಟ, ನೀರಾವರಿ ಕೂಡ ಇದೆ. ನೀವು ಯಾವುದಕ್ಕೂ ನನಗೆ ಕಾಲ್ ಮಾಡಿ. ಬಾಳೆಗೊನೆ ಎಲ್ಲ ತುಂಬ ದೊಡ್ಡದಾಗಿ ಬಂದಿದೆ, ನೀವು ನೋಡ್ಬೋದು. ಸೊ ನೀವು ಕಾಲ್ ಮಾಡಿ ನನಗೆ, ನಾನು ಫೋನ್ ಮಾಡಿದ್ರೆ ನಾನು ನಿಮಗೆ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಸೊ ಕಮೆಂಟ್ ಬಾಕ್ಸ್ ಆಫ್ ಇರುತ್ತೆ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಬೇಡದಿರೋ ಕಮೆಂಟ್ಸ್ ಬರುತ್ತೆ ಅಂತ ನಾನೇ ಆಫ್ ಮಾಡಿಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಥರ ಡುಬಾಕೋರು, ಯಾವುದೇ ಥರ ಮೋಸ ಅದು ಇದು ಅಂತ ಏನೂ ಇರೋದಿಲ್ಲ. ನೀವು ಬರ್ಬೋದು, ಡೈರೆಕ್ಟಾಗಿ ನೀವು ನೋಡ್ಕೊಂಡು ತೊಗೊಳ್ಬೋದು.